ಸ್ವಾಮಿ, ಮಹಾದೇವ, ಮಂಜುನಾಥ, ಏನಿ ವಿಪರೀತ? ಕಲಿಕಾಲ ಅಲ್ಲವೇ ದೇವಿ? ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರಿಗಳು ಹುಚ್ಚಿಗೆದ್ದು ಅಧರ್ಮ ವಿಲಯ ತಾಂಡವವಾಡುತ್ತಾ ಇದೆ. ಭೂಲೋಕದಲ್ಲಿ ಯಾವಾಗ ಏನೇ ಸಮಸ್ಯೆ ಬಂದರೂ ದೇವತೆಗಳು ಅವತಾರ ತಾಳಿ ಧರ್ಮರಕ್ಷಣೆ ಮಾಡೋದು ಸಹಜನೇ ಅಲ್ವೇ ಸ್ವಾಮಿ? ನೀವು ಹೀಗೆ ಮುಗುಳ್ನಗುತ್ತಾ ಚಿದ್ವಿಲಾಸದಲ್ಲಿದ್ದರೆ ಚಿತೆ ಏರ್ತಾ ಇರೋ ಧರ್ಮನ ಉದ್ಧರಿಸೋರು ಯಾರು? ಧರ್ಮೋ ರಕ್ಷತಿ ರಕ್ಷಿತಃ. ಈ ಒಂದು ಸೂತ್ರ ಅರ್ಥ ಮಾಡಿಕೊಂಡ ಮನುಷ್ಯನೇ ಮಹನೀಯನಾಗಿ ದೇವರಾಗಿ ಧರಣಿ ಮಂಡಲವನ್ನೆಲ್ಲ ಧರ್ಮಸ್ಥಳವನ್ನಾಗಿ ಮಾಡಬಲ್ಲ. ಮಾನವ ದೇವರಾಗಿ ಮಾರ್ಪಾಡಾಗೋದು ಅಂದ್ರೆ ಏನು ಸ್ವಾಮಿ? ಪರರಿಗೆ ಸಹಾಯ ಮಾಡುತ್ತಾ ಭಕ್ತಿ ಮಾರ್ಗವನ್ನು ತೋರಿಸೋ ಮನುಷ್ಯನೇ ದೇವರಾಗ್ತಾನೆ ದೇವಿ. ಅಂಥ ಮಾನವರು ಯಾರಿದ್ದಾರೆ ಸ್ವಾಮಿ? ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಅಖಂಡ ಧರ್ಮ ಜ್ಯೋತಿಗಳನ್ನ ಪ್ರಜ್ವಲಗೊಳಿಸೋ ಆ ಅಸಾಮಾನ್ಯ ಮಾನವ ಅಗೋ ರುದ್ರ ವೀರಭದ್ರ. ಕೈಲಾಸದಲ್ಲಿ ನೀನು ಸುಭದ್ರ ಸುಭದ್ರ, ನಿನ್ನ ನಂಬಿದ ಭಕ್ತನಿಲ್ಲಿ ಅಭದ್ರ ಅಭದ್ರ ಅಭದ್ರ. ರುದ್ರ, ಏ ವೀರಭದ್ರ, ಈ ಅಭದ್ರನ ಕೈಗೆ ಸಿಕ್ಕರೆ ನೀನು ಚಿತ್ರ 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 ರುದ್ರ ಚಿತ್ರ 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 ರುದ್ರ ಚಿತ್ರ 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 ಚಿತ್ರ. ಯಾವೋ ಕಂಡ ನಿನ್ನ ಮೂತಿ ಮುಸಿಡಿಯನ್ನ ಜಗನಕ 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 ಜ. ಯಾರೋ ಎದ್ದೋರ್ ನಿನ್ನ ಅವರ ಬಾಯಿಗೆ ಹಾಕ್ತೀವಿ ಮಣ್ಣ ಜಗನಕ 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 ಜ. ಯಾವೋ ಕಂಡ ನಿನ್ನ ಮೂತಿ ಮುಸಿಡಿಯನ್ನ ಯಾರೋ ಎದ್ದೋರ್ ನಿನ್ನ ಅವರ ಬಾಯಿಗೆ ಹಾಕ್ತೀವಿ ಮಣ್ಣ. ಕಳ್ಳ ಶಿವ ಮಳ್ಳ ಶಿವ ಸುಳ್ಳ ಶಿವ ಹುಂಬ ಶಿವ. ಕಳ್ಳ ಶಿವ ಕಳ್ಳ ಶಿವ ಮಳ್ಳ ಶಿವ ಮಳ್ಳ ಶಿವ ಸುಳ್ಳ ಶಿವ ಸುಳ್ಳ ಶಿವ ಹುಂಬ ಶಿವ. ಹೇ ಈಶ್ವರ ಅರ್ಧನಾರೀಶ್ವರ ಗಂಗಾಧರ ಗೌರೀವರ ಶ್ರೀ ಮಂಜುನಾಥ ನಮೋ. ಯಾವ ಕಂಡ ನಿನ್ನ ಮೂತಿ ಮುಸಿಡಿಯನ್ನ ಯಾರೋ ಹೆತ್ತೋರ್ ನಿನ್ನ ಅವರ ಬಾಯಿಗೆ ಹಾಕ್ತೀವಿ ಮಣ್ಣ. ಗಂಗಾಧರ ನಿನ್ನಯ ಶಿರದಲ್ಲಿ ಚಿಮ್ಮುವ ಜಲವೇ ಜಗದ ಪುಣ್ಯ ಪುಣ್ಯ. ಓಹೋ ಭೂಷಣಕ್ಕೆ ಕೈಗೊಂದು ತಳುಕಿನ ಢಮರಿನ ಕಿರುಶೂಲ, ಅದ ನಂಬಿದೋನ ಮೈ ತುಂಬ ಸಾಲ. ತ್ರಿಗುಣೇಶ ನಿನ್ನಯ ಕರದಲ್ಲಿ ಮಿನುಗುವ ಕಾಲ ತ್ರಿಶೂಲ ಧನ್ಯ ಧನ್ಯ. ಅಪ್ಪ, ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲೇ ಯಾಕೆ ಮುಳುಗ್ತಾನೆ ಹೇಳು? ನೀರು ಹಳ್ಳದ ಕಡೆಗೆ ಯಾಕೆ ಹರಿಯುತ್ತೆ? ನಕ್ಷತ್ರಗಳು ಯಾವ ಆಧಾರದಿಂದ ಆಕಾಶದಲ್ಲಿ ನಿಂತಿವೆ? ಇಷ್ಟು ದೊಡ್ಡ ಮರ ಒಂದು ಚಿಕ್ಕ ಬೀಜದಿಂದ ಹೇಗೆ ಹುಟ್ಟತ್ತೆ? ಇವ್ಯಾವುದನ್ನು ಮನುಷ್ಯ ಮಾಡ್ತಿಲ್ಲ ಅಲ್ವಾ? ಮತ್ ಯಾರು ಮಾಡ್ತಿರೋದು? ಪ್ರತಿ ಮನುಷ್ಯನ ಗುಂಡಿಗೆಯಲ್ಲೂ ಭಕ್ತಿಯನ್ನು ಬೀಜ ಬಿತ್ತಿದ್ರೆ ಇಡೀ ಪ್ರಪಂಚನೇ ಪ್ರಶಾಂತವಾಗಿರುತ್ತೆ. ಆಲೋಚಿಸಪ್ಪ. ನಿಮ್ಮ ರೂಪದಲ್ಲಿ ಬಂದ ನನಗೆ ಉಪದೇಶ ಮಾಡಿದ್ದು ನಾನ್ ಹೇಳ್ತೀನಿಪ್ಪ. ಎಲ್ಲರ ರೂಪದಲ್ಲಿ ಬಂದಿದ್ದು ಈ ಸ್ವಾಮಿನೇ, ಶ್ರೀ ಮಂಜುನಾಥ ಸ್ವಾಮಿ. ಒಬ್ಬನೇ
ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ನೀನೊಂದು ಕಲ್ಲು ಎಂದೆ ನೀನೆಲ್ಲೂ ಇಲ್ಲವೆಂದೆ ನೀನೆ ನನ್ನ ಬಳಿಗೆ ಬಂದು ನಿನ್ನಲ್ಲೇನೆ ಇರುವೆನೆಂದೆ ನನ್ನ ಕಣ್ಣ ತೆರೆದು ಒಳಗಣ್ಣ ತೋರಿಸಿದೆ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ ಹೊರೆಯಲು ತೆರೆಯಲು ಒಬ್ಬನೇ ಹೊರೆಯಲು ನಂಬನು ಒಬ್ಬನೇ ಹರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಜೋರಾಗಿ ಬೀಸ್ತಾ ಇದೆ. ಆದಷ್ಟು ಬೇಗ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಮಹಾರಾಜ, ತಾವು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬರ್ದೇ ಇದ್ದಿದ್ರೆ ಇಲ್ಲಿ ಮಹಾಪ್ರಳಯನೇ ಆಗ್ತಿತ್ತೋ ಏನೋ. ಈ ಅನಾಹುತ ಕಾರಣ ಇವನೇ. ಇವನನ್ನು ಕಠಿಣವಾಗಿ ಶಿಕ್ಷಿಸಿ ಆಸ್ತಿಕತ್ವವನ್ನು ಕಾಪಾಡಿ ಮಹಾರಾಜ. ದೇವರೇ ಇಲ್ಲ ಅಂತ ಹೇಳಿ ನಮ್ಮೂರಿನಲ್ಲಿ ಇವನು ಮಾಡಿರೋ ಚಂಡಾಲ ಕೆಲಸಗಳಿಗೆ ಕೊನೆನೇ ಇಲ್ಲ. ಇವನು ಮಹಾನ್ ಆಸ್ತಿಕ ಮಹಾಪ್ರಭು. ಹೌದು ಮಹಾಪ್ರಭು, ಇವನು ಮಹಾಹೇತವಾದಿ. ಹೌದು, ಮೊನ್ನೆವರೆಗೂ ನಾಸ್ತಿಕನಾಗಿದ್ದೆ, ಹೇತುವಾದಿಯಾಗಿದ್ದೆ. ಆದ್ರೆ ಮಂಜುನಾಥನ ಕೃಪೆಯಿಂದ ನನಗೆ ಜ್ಞಾನೋದಯವಾಗಿ ಈಗ ಸ್ವಾಮಿ ಭಕ್ತನಾಗಿದ್ದೀನಿ. ಅವ್ರು ಹೇಳೋದನ್ನ ದಯವಿಟ್ಟು ನಂಬಿ ಆ ಸ್ವಾಮಿ ದರ್ಶನ ಮಾಡೋಕೆ ನಮ್ಗೆ ಅವಕಾಶ ಮಾಡಿಕೊಡಿ. ನಾವು ನಂಬುವುದು ಮುಖ್ಯವಲ್ಲ, ಈ ಪ್ರಜೆಗಳು ನಂಬಬೇಕು. ನೀವು ಹೇಳುವುದೇ ನಿಜವಾದರೆ ನಿಮಗೊಂದು ಪರೀಕ್ಷೆ ಇದೆ. ನಂದಿ ಹೋದ ದೀಪಗಳನ್ನು ಬೆಳಗಿಸಿ ನಿಮ್ಮ ಭಕ್ತಿಯನ್ನು ನಿರೂಪಿಸಿ. ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಂಕಾರರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿಬೀಜಂ ಮಹಾದೀರ್ಘತೇಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ. ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ ಅದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ತ್ರಿದಶ ಹೃದಯಂಗಮಂ ಚತುರ್ಧಿ ಸಂಗಮಂ ಪಂಚಭೂತಾತ್ಮಕಂ ಷಟ್ಶತ್ರುನಾಶಕಂ ಸಪ್ತಸ್ವರೇಶ್ವರಂ ಅಷ್ಟಸಿದ್ಧೀಶ್ವರಂ ನವರಸ ಮನೋಹರಂ ದಶ ದಿಶಾಸು ವಿಮಲಂ ಮೇಕಾದಶೋಜ್ವಲಂ ಮೇಕನಾಥೇಶ್ವರಂ ಪ್ರಸ್ತುತಿವ ಶಂಕರಂ ಪ್ರಣತ ಜನ ಕಿಂಕರಂ ದುರ್ಜನ ಭಯಂಕರಂ ಸಜ್ಜನ ಶುಭಂಕರಂ ಪ್ರಾಣಿ ಭವತಾರಕಂ ಪ್ರಕೃತಿ ಹಿತಕಾರಕಂ ಭುವನ ಭವ್ಯ ಭವನಾಯಕಂ ಭಾಗ್ಯಾತ್ಮಕಂ ರಕ್ಷಕಂ ಈಶಂ ಸುರೇಶಂ ಋಷೇಶಂ ಪರೇಶಂ ನಟೇಶಂ ಗೌರೀಶಂ ಗಣೇಶಂ ಭೂತೇಶಂ ಮಹಾಮಧುರ ಪಂಚಾಕ್ಷರಿ ಮಂತ್ರಮಾರ್ಷಂ ಮಹಾಹರ್ಷವರ್ಷ ಪ್ರವಶೌ ಸುಶೀರ್ಷೌ ನಮೋ ಹರಾಯ ಚ ಸ್ಮರ ಹರಾಯ
च पुरहराय च रुद्राय च भद्राय च इन्द्राय च नित्याय च निर्निद्राय च महाप्राणदीपं शिवं शिवं भजे मञ्जुनाथं शिवं शिवं दं दं दडं दं दडं दं दडं दं दढक्कानिनादनवताण्डवाडम्बरं तद्दिम्मि तगदिम्मि दिद्दिम्मि दिमि दिम्मि सङ्गीतसाहित्य सुमकमलबम्बरम् ओङ्कार ह्रीङ्कार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेद्यं सामप्रगीतम् अथर्वप्रभातं पुराणेतिहासप्रसिद्धं विशुद्धं प्रपञ्चैकसूत्रं विबुद्धं सुसिद्धं नकारं मकारं सिकारं बकारं यकारं निराकार साकार सारं महाकालकालं महानीलकण्ठं महानन्दनन्दं महाट्टाटहासं जटाजूटरङ्गैकगङ्गा सुचित्रं ज्वलद्उग्रनेत्रं सुमित्रं सुगोत्रं महाकाशभासं महाभानुलिङ्गम् महाभद्रुवर्णं सुवर्णं प्रवर्णम् सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनम् उज्जयिनीपुरमहाकाळेश्वरं वैद्यनाथेश्वरं महाभीमेश्वरं अमरलिङ्गेश्वरं रामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरं लिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् नमः सोमाय च सौम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय च ಅದ್ಭುತ ಅಮೋಘ ಸ್ವಾಮಿ ಮನುಷ್ಯನೇ ಮಹನೀಯನಾಗಿ ಧರ್ಮೋದ್ಧಾರಣೆ ಮಾಡ್ತಾನೆ ಅಂತ ಆ ದಿನ ನೀವು ಹೇಳಿದ್ದ ಮಾತು ಫಲಿಸ್ತು. ಕೋಟಿ ಲಿಂಗಗಳನ್ನ ಒಂದೇ ಕಡೆ ನೋಡಿ ನನ್ನ ಮನಸ್ಸಿನಲ್ಲಿ ಮಂಗಳವಾದಿಗಳು ಮೊಳಗ್ತಾ ಇವೆ. ನೀನು ಹೇಳಿದ್ದು ನಿಜ ಸರ್ವಮಗಳ. ಆದ್ರೆ ಕೆಲವು ಆಗ್ಬೇಕು ಅಂದ್ರೆ ಕೆಲವು ಹೋಗ್ಬೇಕು. ಅಂದ್ರೆ ಬಂಗಾರದ ಸೂಜಿ ಆದ್ರೂ ಸರಿ, ರಂಧ್ರದಲ್ಲಿ ಮಲಿನ ಇದ್ದಾಗ ದಾರ ಹಾಕೋದಕ್ಕಾಗೋದಿಲ್ಲ. ಹೋಗಿ ಮಾಲಿನ್ಯನ ತೆಗೆದು ಬರ್ತೀನಿ. ಇವತ್ತು ಯಾವ ಅತಿಥಿಗಳು ಬರತರನೇ ಕಾಣ್ತಿಲ್ವಲ್ಲ? ಸಾಧ್ವಿ, ನಾನು ನಿನ್ನ ಮಂಜುನಾಥ ಸ್ವಾಮಿ. ನಾನಿವತ್ತು ಒಬ್ಬ ವೃದ್ಧನ ರೂಪದಲ್ಲಿ ನಿಮ್ಮ ಮನೆಗೆ ಅತಿಥಿಯಾಗಿ ಭೋಜನಕ್ಕೆ ಬರ್ತಾ ಇದ್ದೀನಿ. ನಾನು ಬರೋ ಸುದ್ದಿ ಯಾರಿಗೂ ಹೇಳಬಾರದು, ನಿನ್ನ ಗಂಡನಿಗೂ ಸಹ. ಆದರೂ ನೀನು ಮೌನವ್ರತದಲ್ಲಿದೆಯಲ್ಲ, ಹೇಗೆ ಹೇಳೋಕ್ ಸಾಧ್ಯ ಬಲ್ಲ? स्वागतं श्रीमञ्जुनाथं स्वागतं सुस्वागतं सुस्वागतं हर हर शशिधरा मुरहरा जलधरा स्वागतं श्रीमञ्जुनाथं स्वागतं सुस्वागतं सुस्वागतं ಅವಧಿ ಭಿಕ್ಷಾಂದೇಹಿ ಅಂತ ಗಂಟ್ಲು ಹರ್ಕೊಂಡ್ರು ಒಂದು ತುತ್ತು ಅನ್ನ ಹಾಕೋರು ಕಣ್ಣಿಗೆ ಬೀಳ್ತಾ ಇಲ್ಲ. ಸ್ವಾಮಿ, ಅಯ್ಯೋ ನನ್ನನ್ನೇನು ಕೇಳಬೇಡಯ್ಯ, ಈಗಲೇ ಹಸು ಅಗ್ನಿ ಕೊಡ್ದಾಗ ಮುರಿದೋಗ್ತಾ ಇದೆ. ನೀವು ನಮ್ಮ ಮನೆಗೆ ಅತಿಥಿಯಾಗಿ ದಯ ಮಾಡಿಸ್ಬೇಕು. ಬಹಳ ಸಂತೋಷ. ಬನ್ನಿ. ಆದ್ರೆ
ನಾನು ಅತಿಥಿಯಾಗಿ ಬರೋದು ಅಷ್ಟು ಸುಲಭ ಅಲ್ಲ. ನನಗೆ ಕೆಲವು ಪದ್ಧತಿಗಳಿವೆ, ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕು. ಅದೇನು ಇದೇನು ಅಂತ ಪ್ರಶ್ನೆ ಮಾಡಬಾರದು, ಯಾಕಂದ್ರೆ ನನ್ನ ಪದ್ಧತಿನೇ ಬೇರೆ. ನಿಮ್ ಹಾಗೆ ಪದ್ಧತಿ ಪ್ರಕಾರ ನಡ್ಕೊಳ್ಳೋರು ಅಂದ್ರೆ ನನಗೆ ಬಹಳ ಇಷ್ಟ. ನನ್ನ ಪದ್ಧತಿ ಇಷ್ಟಪಡೋರು ಅಂದ್ರೆ ನನಗೂ ಇಷ್ಟಾನೆ. ಬನ್ನಿ, ಆ ಕಡೆ ಎಲ್ಲಿಗೆ ಈ ಕಡೆ ಅಲ್ವಾ? ಆ ಕೆರೆಯಲ್ಲಿ ಹಾಯಕ್ ಸ್ನಾನ ಮಾಡಿ ಬಂದು ಊಟ ಮಾಡಿರುತ್ತೆ. ಏನು ಸ್ನಾನನ? ಸ್ನಾನಾಗಿ ನಾ ಮಾಡೋ ಪದ್ಧತಿ ನಮಗಿಲ್ಲ. ಅಂದ್ರೆ ನೀವು ಸ್ನಾನನೇ ಮಾಡಲ್ವಾ? ಮಾಡಲ್ಲ. ಮಾಡದೇ ಇದ್ರು ಮಾಡಿದ ಹಾಗೇ ಲೆಕ್ಕ. ಮಾಡದಿದ್ರು ಮಾಡ್ದಾಗ ಹೇಗಾಗುತ್ತೆ ಸ್ವಾಮಿ? ಹಾಗಂದ್ರೇನಯ್ಯ, ನೋಡು, ಗಂಗೆಯಲ್ಲಿರೋ ಮೀನು ಪ್ರತ್ಯೇಕವಾಗಿ ಸ್ನಾನ ಮಾಡುತ್ತಾ, ಮಾಡದೇ ಇದ್ರು ಮಾಡ್ದ ಹಾಕ್ತಾನೆ. ಆ ಗಂಗೆ ನೆತ್ತಿ ಮೇಲಿಟ್ಕೊಂಡಿರೋ ಪದ್ಧತಿನೂ ಅದೇ, ನನ್ನ ಪದ್ಧತಿನೂ ಅದೇ. ಆದ್ರೂ ನಿನಗಾಗಿ ಒಂದು ಪದ್ಧತಿನ ಬದಲಾಯಿಸ್ಕೊತೀನಿ. ಸ್ನಾನ ಮಾಡ್ತೀನಿ. ಸ್ನಾನ ಸ್ನಾನ ಸ್ನಾನ. ಸ್ನಾನ ಆಗೋಯ್ತು. ಈಗ್ಲಾದ್ರೂ ಊಟ ಹಾಕ್ತೀಯಾ ಇಲ್ಲ ನನ್ನ ದಾರಿ ನಾನು ನೋಡ್ಕೊಳ್ಳ? ಇಲ್ಲ, ದಯಮಾಡಿ ಬನ್ನಿ. ಬನ್ನಿ ಕಾತ್ಯಾನಿ, ಸ್ವಾಮಿಗಳಿಗೆ ಎಲೆ ಹಾಕಿ ಬೇಗ ಊಟಕ್ಕೆ ಸಿದ್ಧ ಮಾಡು. ದಯಮಾಡಿ ಸ್ವಾಮಿ. ನಡಿ ನಡಿ, ಬೇಗ ಬಡ್ಸಮ್ಮ, ಹೊಟ್ಟೆ ಸಾಮಗಾನ ಹಾಡ್ತಾ ಇದೆ. ಸರಿ, ಭೋಜನ ಕಾಲೆ ಹರನಾಮ ಸ್ಮರಣೆ ಅಂತಾರಲ್ಲ, ಅದನ್ನಾದ್ರೂ ಮಾಡಿ. ಏನು ಹರನಾಮ ಸ್ಮರಣೆ ಮಾಡ್ಬೇಕಾ? ಯಾಕೆ? ಇಲ್ದಿದ್ರೆ ತಿನ್ನೋದು ಹಿಡಿಯಲ್ವಾ? ಏನಯ್ಯ ಅವನ್ ದೊಡ್ಡಸ್ತಿಕೆ ಸ್ಮಶಾನದಲ್ಲಿ ತಿರುಗ್ತಾನಂತೆ, ಕಪಾಲದಲ್ಲಿ ತಿಂತಾನಂತೆ, ತೊಗಲು ಸುತ್ಕೋತಾನಂತೆ, ಹಾವುಗಳು ಹಾಕೊಂಡು ಕುಡಿತಾನಂತೆ. ಒಂದು ಪದ್ಧತಿ ಗಿದ್ದತಿ ಇಲ್ದೇ ಇರೋ ಶುದ್ಧ ಕೊಳಕನ್ನ ಅನ್ನ ತಿನ್ನೋವಾಗ ಯಾಕಯ್ಯ ಸ್ಮರಿಸ್ಕೋಬೇಕು? ಹರನಾಮ ಸ್ಮರಣೆ ಅಂತೆ, ಹರನಾಮ ಸ್ಮರಣೆ. ಮನೆ ಹಾಳಂತ ಆಮೇಲೆ ತಿನ್ಮೇಲೆ ಎದ್ದೇಳ್ತೀನಿ ರಯ್ಯ. ಹೊಟ್ಟೆ ತುಂಬಾ ಹಸಿತಾ ಇದೆ. ನಿನಗ್ ಪುಣ್ಯ ಬರುತ್ತೆ. ನಿನ್ನಂತ ಊಟ ಹಾಕಿದ್ರೆ ಬರೋದು ಪುಣ್ಯ ಅಲ್ಲ, ಪಾಪ. ನಾನು ಉಸಿರಿರೋರ್ಗೆ ಈ ಮನೆ ಹೊಸಲು ತುಳಿಯಕ್ ಬಿಡಲ್ಲ. ನೀನು ಬಾ ಅಂದೆ, ನಾನು ಬಂದೆ. ಈಗ ಹೋಗುವಂತ ಇದೀಯಾ? ಹೋಗ್ತೀನಿ. ಸ್ವಾಮಿ, 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 ಈ ಮೌನ ವ್ರತನೆ ನಮ್ಮನ್ನ ಇಂಥ ಪರೀಕ್ಷೆಗೆ ಗುರಿ ಮಾಡಿದ್ದು. ಪರೀಕ್ಷೆನಾ? ಹೌದು ರೀ. ನಮ್ಮ ಮನೆಗ್ ಬಂದ ಅತಿಥಿ ಬೇರೆ ಯಾರು ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆದ್ಯಂತರಹಿತ ಸಾಕ್ಷಾತ್ ಮಂಜುನಾಥ ಸ್ವಾಮಿ. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ, ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಮನೆಗೆ ಬಂದು ಹೋದ ಪ್ರಥಮ ಲೋಕಪಾದ, ಮುಗಿಯದೆ ಹೋದ ನನ್ನ ಈ ಕರಬೇಕೆ, ಈ ಕರಬೇಕೆ, ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಇನ್ನೆಷ್ಟೊತ್ತು ಈ ಗಾಯನೇ ಮಾಯ ಆಗೋಗ ಈ ಗಾಯ ಏನ್ ಮಾಡುತ್ತೆ? ಬೇಗ ತಿನ್ನು ಸ್ವಾಮಿ, ತಡ ಆದ್ರೆ ಗುಡಿಗೆ ಹೋಗಿರೋಲ್ಲ ತಿರುಗಿ ಬಂದ್ಬಿಡ್ತಾರೆ. ಆಗ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಿಂಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ತುಂಬಾ ಆಲೋಚನೆ ಮಾಡಿ ಅವಳನ್ನ ಕಳಿಸ್ಬಿಟ್ಟೆ. ಸ್ವಾಮಿ, ನನ್ನ ಮೊರೆ ಕೇಳಿ ನೀನ್ ಒಳಗ್ ಬಂದೆ. ಈಗ ನಿನ್ನ ಆಜ್ಞೆ ಪ್ರಕಾರ ನಾನು ತೃಪ್ತಿಯಿಂದ ಹೊರಗೆ ಬರ್ತೀನಿ. ಓಂ ನಮಃ ಶಿವಾಯ. ಬಿಡೋಲ್ಲ, ನನ್ನ ಉಸಿರಿರೋವರೆಗೂ ಅವ್ರನ್ನ ಹೊಸಲು ದಾಟಕ್ ನಾನು ಬಿಡೋಲ್ಲ. ಕಾತ್ಯಾಯಿನಿ, ಅಂದ್ರೆ ಮೃತ್ಯು ಧರ್ಮಕ್ಕೆ ಅಡ್ಡ ಬರ್ಬೇಕು ಅನ್ಕೋತಿದ್ಯಾ? ಇಲ್ಲ ಸ್ವಾಮಿ, ನಿಮ್ಮ ಧರ್ಮಕ್ಕೆ ಅಡ್ಡ ಬರೋದು ಧರ್ಮ ಅಲ್ಲ ಅಂತ ನನ್ನ ಮಗು ತೀರ್ಕೊಂಡಾಗ್ಲೇ ಅವ್ರು ನನಗೆ ಹೇಳಿದ್ದಾರೆ. ಅವ್ರ ಜೊತೆ ನನ್ನೂ ಕರ್ಕೊಂಡು ಹೋಗಿ. ಅದು ನನ್ನ ಕೈಲಿಲ್ವಲ್ಲ. ಯಾಕಿಲ್ಲ ಸ್ವಾಮಿ? ಅವರ ನೆತ್ತರಿನಿಂದ ಇಟ್ಕೊಂಡಿರೋ ಈ ಬೊಟ್ಟನ್ನ ಅಳಿಸ್ಬೇಡಿ ಸ್ವಾಮಿ. ನೀವೇ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿರೋದನ್ನು ಮರಿಬೇಡಿ. ಅವ್ರ ಜೊತೆ ನನ್ನ ಐಕ್ಯ ಮಾಡ್ಕೋ ಸ್ವಾಮಿ. ಅರ್ಧನಾರೀಶ್ವರ, ಈ ಭಕ್ತರ ಕೋರಿಕೆನೇ ಈಡೇರಿಸು, ಈಡೇರಿಸು ಸ್ವಾಮಿ. ಪುಣ್ಯ ದಂಪತಿಗಳೇ, ನಿಮ್ಮ ಅನನ್ಯವಾದ ಭಕ್ತಿ ಭಾವಗಳಿಂದ ಈ ಅರ್ಧನಾರೀಶ್ವರನನ್ನೇ ಬಂಧಿಸಿಬಿಟ್ರಿ. ಪ್ರಜೆಗಳೆಲ್ಲ ನಿಮ್ಮ ಹಾಗೆ ಮೃತ್ಯುವಿಗೆ ಭಯಪಡದೆ ಧರ್ಮದಿಂದ ನಡೆದುಕೊಂಡರೆ ಈ ಪ್ರಪಂಚವೇ ಒಂದು ಧರ್ಮಸ್ಥಳವಾಗಿ ಪ್ರಕಾಶಗೊಳ್ಳುತ್ತೆ. ಅಸ್ತು.
ಆಕಾಶವೇ ಆಕಾರ, ಭೂಮಿಯೇ ವಿಭೂತಿ, ಅಗ್ನಿಯೇ ತ್ರಿನೇತ್ರ, ವಾಯುವೇ ಚಲನ, ಜಲವೇ ಜಗವಾಳು ಮಂದಹಾಸ, ಪಂಚಭೂತಗಳಿಂದಾದ ಪ್ರಪಂಚೇಶ್ವರ, ವಿಧಾತ ವಿಶ್ವನಾಥ, ಭುವಿಯೊಳಗೆ ನಾಥನೇ ಶ್ರೀ ಮಂಜುನಾಥ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ, ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ, ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ. ಅಮೃತಕ್ಕಾಗಿ ಕ್ಷೀರಸಾಗರ ಕಡಿಯೇ ಆವಿರ್ಭವಿಸಿತು ಹಾಲಾಹಲ, ಶಂಕರನ ಶಂಖದುಳು ಶುಭಕರ ತೀರ್ಥವಾಯಿತು ವಿಷ, ಜೀವರಾಶಿಯ ರಕ್ಷಿಸಿ ಶಿವ ವಿಷಕಾದ ಅಂಕುಶ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪೂರ್ವಜರಾತ್ಮಕ್ಕೆ ಶಾಂತಿಯ ನೀಡಲು ಗಂಗೆಯ ಧರೆಗೆ ಕರೆತರಲು ತಪಸ್ಸನು ಮಾಡಿದ ಭಗೀರಥ, ಸುರಧಾರೆ ವರಧಾರೆ ಮಹಧಾರೆ ಜಲಧಾರೆ ಧುಮು ಧುಮುಕಿ ಧರೆಗಿಳಿಯ ಧಾರಿಸಿದರೆ ಅಲ್ಲೋಲ ಕಲ್ಲೋಲ ಭೂಮಿ ಕಾಪಾಡು ಮಾರಯ್ಯ ಸ್ವಾಮಿ. ತಡೆಯಬಲ್ಲೆಯ ನೀನು ಈ ಗಂಗೆಯ, ಜಲ ಸಮಾಧಿಯು ನೀನು ಮೃತ್ಯುಂಜಯ. ಹೇಗೆ ಪಡೆದೆ ಹರಿವ ಈ ಶಕ್ತಿಯ, ಎಣ್ಣೆ ಅರಿವೆಯ ನೀನು ಶಿವ ನಿರ್ಣಯ. ತಡೆವೆಯ ಕೈಲಾಸವಾಸ, ಶಿವ ಶಿರವೇ ನಿನ್ನ ನಿವಾಸ, ಪ್ರಿಯ ಗಂಗೆ ನಿನಗೇನು ಬೇಕು, ನಿನ್ನ ಮುಡಿ ಅರಮನೆಯಾಗಬೇಕು. ಆನಂದ ಆನಂದ ಶಿವಗಂಗೆ ಪ್ರೇಮಾನುಬಂಧ, ಬಾರೆ ಶಿವ ಶಿರಚಾರಿಣಿ. ಧನ್ಯೋಸ್ಮಿ ಧನ್ಯೋಸ್ಮಿ ಸ್ವಾಮಿ. ಹರ ವರ ಆಲಿಸೋ ಸದಾ ಶಿವ ಪ್ರೀತಿಸೋ. ಸಖಿ ಸಖಿ ಪಾರ್ವತಿ ಪ್ರಿಯೇ ಇದೇ ಸಮ್ಮತಿ.
ಕಲ್ಯಾಣವನ್ನು ಕೋರಿ ಶಿವನು ಪಾರ್ವತಿ ಪರಿಣಯಕ್ಕೆ ವರನಾದನು. ಸತಿಗೆ ತನ ತನುವಲ್ಲಿ ಸಹಭಾಗ ನೀಡುತ್ತ ಅರ್ಧನಾರೀಶ್ವರನಾದ ನಾದ ಶಿವನು, ವೇದ ಶಿವನು, ನಾಟ್ಯ ಶಿವನು. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ, ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ, ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ.